ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಶರಶ್ಚಂದ್ರ ಹೊರಹೋಗುತ್ತಿದ್ದಂತೆ ಎದೆಯ ಮೇಲೆ ಕೈಯಿಟ್ಟು ಧೊಪ್ಪನೆ ಕುಳಿತಳು ಪ್ರಾರ್ಥನಾ. ಯಪ್ಪ ಮಮ್ಮಿ, ಭಯಕ್ಕೆ ಎದೆನೇ ಬಾಯಿಗೆ ಬಂದ್ಬಿಡೋದು ನನಗೆ ಕಣೆ. ಆ ವಿಶ್ವಾಮಿತ್ರ ಪ್ರೊಫೆಸರ್ ಅದ್ಯಾಕಂಗೆ ನೋಡಿದ್ರು ನನ್ನ? ಏನಾರ ತಪ್ಪಿಗಿಪ್ ಹೇಳಿದ್ನ ನಾನು ಹಾಡನ್ನ? ಏನಿಲ್ಲ ಪಾರಿ, ಚಂದ ಹಾಡ್ದಲ್ಲ, ಅದಕ್ಕೆ ನೋಡಿರ್ತಾರೆ ಬಿಡು. ಹಂಗಂದೀಯ? ಏನೋಪ್ಪ ಆ ವಯ್ಯ ಅರ್ಥನೇ ಆಗಕ್ಕಿಲ್ಲಪ್ಪ. ಶಾಂಭವಿಗಂತೂ ಅಣ್ಣನ ಪ್ರಾರ್ಥನಾನ ಹೊಗಳಿದ್ದು ಕೇಳಿ ಮೈ ಪರಿಚಿಕೊಳ್ಳುವಂತಾಗಿತ್ತು. ಅದೇನು ಅಂತ ಚೆನ್ನಾಗಿತ್ತೋ ಹಾಡು ಇವಳು ಹಾಡಿದ್ದು. ಅಷ್ಟು ಹೊಗಳಿ ಹೋದ್ನಲ್ಲ ಈ ಅಣ್ಣ. ಸಿಟ್ಟಾದಳು. ಶರಶ್ಚಂದ್ರ ಅವಳ ಹಾಡಿನ ಗುಂಗಿನಿಂದ ಇನ್ನೂ ಹೊರಬಂದಿರಲಿಲ್ಲ. ಹಾಡು, ಅದರ ಭಾವ, ಅವಳ ತನ್ಮಯತೆ, ತನ್ನ ದುಂಡುಗೆನ್ನೆಯ ಮೇಲೆ ಪದೇ ಪದೇ ಬೀಳುತ್ತಿದ್ದ ಮುಂಗುರುಳನ್ನು ಕಿವಿಯ ಹಿಂದೆ ಸಿಕ್ಕಿಸುವ ಅವಳ ರೀತಿ, ಅವಳ ತುಟಿಯ ಚಲನೆ, ತನ್ನನ್ನು ನೋಡಿದ ಅವಳ ಆ ಕಂಗಳು, ತಾನು ಅವಳನ್ನು ನೋಡಿದ ಕೂಡಲೇ ಥಟ್ಟನೆ ತಲೆ ತಗ್ಗಿಸಿದ ಅವಳ ಪರಿ, ಮುಗುಳ್ನಕ್ಕು ಕೂದಲನ್ನು ಎಡಗೈಯಿಂದ ಮೇಲೆ ಸರಿಸಿ ತಲೆ ಕೊಡವಿದ. ಛೆ, ಏನಿದು ನನ್ನ ಯೋಚನೆ? ಪದೇ ಪದೇ ಮೂಡುತ್ತಿದ್ದ ಅವಳದೇ ಯೋಚನೆಗೆ ಹೈರಾಣಾದ ಅವ. ಏನಿಲ್ಲ, ಚೆನ್ನಾಗಿ ಹಾಡಿದಳಲ್ಲ. ಹಾಡು ನನ್ನ ಇಷ್ಟದ ಹಾಡಾಗಿತ್ತು, ಅದಕ್ಕೆ ಹೀಗಾಗ್ತಿದೆ ನನಗೆ. ತನಗೆ ತಾನೇ ಹೇಳಿಕೊಂಡು ಸಮಾಧಾನಗೊಂಡ ಶರಶ್ಚಂದ್ರ ಮನಸ್ಸನ್ನು ಪ್ರಯತ್ನಪೂರ್ವಕವಾಗಿ ಬೇರೆಡೆಗೆ ಹೊರಳಿಸಿದ. ಕೆಲಸ ಕೈಬೀಸಿ ಕರೆಯಿತು. ಬೇರೆಲ್ಲವನ್ನೂ ಮರೆಯುತ್ತಾನೆ ಅವನು ಕೆಲಸಕ್ಕೆ ತೊಡಗಿದನೆಂದರೆ. ಅಂದು ಕಾಲೇಜಿನ ಸಮಯ ಮುಗಿಯುತ್ತಿದ್ದಂತೆ ಶರಶ್ಚಂದ್ರನನ್ನು ಹುಡುಕಿ ಹೊರಟಳು ಮೇಘನಾ. ನಿರಾಸೆಯಾಗಲಿಲ್ಲ ಅವಳಿಗೆ. ಅವನ ಕ್ಯಾಬಿನ್ನಲ್ಲೇ ಏನನ್ನೋ ಬರೆಯುತ್ತಿದ್ದ ಅವ. ಡೋರ್ ನಾಕ್ ಮಾಡಿದಳು. ಎಸ್ ಕಮಿನ್ ಎಂದ ತಲೆ ಎತ್ತದೆ. ಬಂದು ನಿಂತು ಅವನನ್ನೇ ನೋಡುತ್ತಿದ್ದಳು ಮೇಘನಾ. ಸ್ವಲ್ಪ ಕೂಡ ಬದಲಾಗಲಿಲ್ಲ ಇವನು ಈ 8 ವರ್ಷದಲ್ಲಿ. ಅದೇ ಆಕರ್ಷಕ ರೂಪ, ಅದೇ ಗಂಭೀರ ಮುಖಭಾವ, ಸದೃಢ ಶರೀರ, ತೀಕ್ಷ್ಣ ನೋಟ, ಮಾತಿನಲ್ಲೂ ಅದೇ ತೂಕ. ತಲೆ ಎತ್ತಿ ನೋಡಿ ಅವಳ ನೋಟಕ್ಕೆ ಗಲಿಬಿಲಿಗೊಂಡ. ಹೇಳಿ, ಏನು ಬಂದ ವಿಷಯ? ಸಾರಿ ಶರಶ್ಚಂದ್ರ, ನಾನು ನಿಮ್ಮತ್ರ ಮಾತಾಡಬೇಕಿತ್ತು. ಯೋಚಿಸಿದ. ನೋಡೇ ಬಿಡೋಣ, ಏನು ಹೇಳ್ತಾಳೋ. ಸರಿ, ಸ್ವಲ್ಪ ಕೆಲಸ ಇದೆ, ಹೊರಗಡೆ ವೆಯ್ಟ್ ಮಾಡಿ. ತಲೆ ತಗ್ಗಿಸಿ ಕೆಲಸದಲ್ಲಿ ತೊಡಗಿದ. ಇಷ್ಟಾದರೂ ಒಪ್ಪಿದನಲ್ಲ ಎಂಬ ಸಮಾಧಾನದಿಂದ ಹೊರಬಂದಳು. ಎಲ್ಲರೂ ಹೊರಟು ಹೋಗಿದ್ದರು. ಕಾಲೇಜಿನ ಆವರಣ ಬಿಕೋ ಎನ್ನುತ್ತಿತ್ತು. ಹೊರಗಿನ ವಿಶಾಲವಾದ ಗಾರ್ಡನ್ಗೆ ಬಂದು ಅಲ್ಲಿನ ಕಲ್ಲು ಬೆಂಚಿನ ಮೇಲೆ ಕುಳಿತಳು ಮೇಘನಾ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಆ ಆವರಣದಲ್ಲೇ ಲೇಡೀಸ್ ಹಾಸ್ಟೆಲ್ ಕೂಡ ಕಾಣುತ್ತಿತ್ತು. ಆದರೆ ಅಲ್ಲಿನ ಹುಡುಗಿಯರು ಕಾಲೇಜಿನ ಸಮಯ ಮುಗಿದ ಮೇಲೆ ಕಾಲೇಜಿನ ಗಾರ್ಡನ್ಗೆ ಬರುತ್ತಿರಲಿಲ್ಲ. ಅದು ಅಲ್ಲಿಯ ನಿಯಮ. ಸುಮಾರು 1/4 ಗಂಟೆಯ ನಂತರ ಹೊರಬಂದ ಶರಶ್ಚಂದ್ರ. ಇವಳು ಎದ್ದು ನಿಂತು ಕೈಯಾಡಿಸಿದಳು. ಇವಳಿದ್ದ ಕಡೆಗೆ ಬಂದು ತನ್ನ ಪ್ಯಾಂಟ್ ಜೇಬಿನಲ್ಲಿ 2 ಕೈ ತೂರಿಸಿ ಸ್ವಲ್ಪ ದೂರ ನಿಂತ. ಹೇಳಿ, ಏನು ಮಾತಾಡಬೇಕು ನನ್ನ ಜೊತೆ? ಜಾಸ್ತಿ ಸಮಯ ಇಲ್ಲ, ಬೇಗ ಏನು ಹೇಳಬೇಕೋ ಹೇಳಿ. ಶರತ್, ನಾನು ಮಾಡಿದ್ದು ತಪ್ಪೇ, ಒಪ್ಕೋತೀನಿ. ತೀಕ್ಷ್ಣವಾಗಿ ನೋಡಿದ ಅವಳನ್ನು. ಅದು ತಪ್ಪಲ್ಲ, ಅಪರಾಧ ಅದು. ಅದಕ್ಕೂ ಕಾರಣ ಇತ್ತು ಶರತ್. ಅದು ನನಗೆ ಬೇಡದ ವಿಷಯ, ಬೇಗ ಬಂದ ವಿಷಯ ಹೇಳಿ. ಆದರೆ ನಾನಿವತ್ತು ಹೇಳಲೇಬೇಕು, ಹೇಳ್ತೀನಿ. ನಮ್ಮ ಡ್ಯಾಡಿಗೆ ನೀನು ಶರಾವತಿ ಅವರ ಸ್ವಂತ ಮಗನಲ್ಲ, ನೀನು ಅನಾಥ. ಅವರಿಗೆ ತಂಗಿಯ ಮಗಳೂ ಇದ್ದಾಳೆ. ಅವರ ಆಸ್ತಿಪಾಸ್ತಿ ಏನಿದ್ದರೂ ಅವಳಿಗೇ ಆಗುತ್ತೆ ಅಂತ ಯಾರೋ ಹೇಳಿದ್ದರಂತೆ ಶರತ್. ಅದು ಮದುವೆಗೆ 1 ದಿನ ಮೊದಲು. ನಮ್ಮ ತಂದೆ ನಾನು ನಿನ್ನ ಮದುವೆ ಆದರೆ ವಿಷ ಕುಡಿದು ಸಾಯ್ತೀನಿ ಅಂತ ಹೆದರಿಸಿ ಮಂಟಪಕ್ಕೆ ಬರಲೂ ಸಹ ಬಿಡದೆ ನನ್ನ ಎಳೆದುಕೊಂಡು ಹೋದರು. ಹೇಳು, ನಾನು ಏನು ಮಾಡಬೇಕಿತ್ತು ಆ ಸಂದರ್ಭದಲ್ಲಿ? ವಿಷಾದದ ನಗೆ ಇವನ ಮುಖದ ಮೇಲೆ. ನಿಮ್ಮ ಅಪ್ಪ ಮಗಳು ಇಬ್ಬರ ಘನಂದಾರಿ ಕೆಲಸದಿಂದ ನಾನು ಕಳೆದುಕೊಂಡಿದ್ದು ಏನು, ಎಷ್ಟು ಅನ್ನೋ ಅಂದಾಜು ನಿನಗಾಗಲ್ಲ. ಬಿಡು, ನೀನು ಕೊಡುವ ಕಾರಣದಿಂದಾಗಲಿ ಕೇಳುವ ಕ್ಷಮೆಯಿಂದಾಗಲಿ ನನಗೇನೂ ಆಗಬೇಕಾಗಿಲ್ಲ ಈಗ. ಅದರಿಂದ ನಾನು ಕಳೆದುಕೊಂಡದ್ದು ಮರಳಿ ಬರಲ್ಲ ಅಲ್ವಾ? ಶರತ್, ನನಗೆ ಪಶ್ಚಾತ್ತಾಪವಿದೆ. ನಾನು ಹಾಗೆ ಮಾಡಬಾರದಿತ್ತು. ನಾನು ನಿನಗಾಗಿಯೇ ಮತ್ತೆ ಬಂದಿದ್ದೇನೆ. ಮೊದಲಿನಂತೆಯೇ ಇರೋಣ. ಪ್ಲೀಸ್ ನನ್ನ ಕ್ಷಮಿಸಿ, ಇನ್ನೊಂದು ಅವಕಾಶ ಕೊಡು.
ಅವನ ಕೈ ಹಿಡಿದು ಬೇಡಿದಳು. ಕೈ ಒದರಿ ಕೋಪದಿಂದ ಅವಳ ಕಡೆ ತಿರುಗಿದ. ಲುಕ್ ಮೇಘನಾ, ಅದಂತೂ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಾನು ಈಗ ಮೊದಲಿನ ಶರಶ್ಚಂದ್ರನಲ್ಲ. 8 ವರ್ಷ ಕಡಿಮೆ ಅವಧಿಯೇನಲ್ಲ. ನಾನೂ ಜೀವನದಲ್ಲಿ ಮುಂದೆ ಬಂದಿದ್ದೇನೆ. ಇನ್ನೊಂದು ವಿಷಯ, ನನಗೆ ನಿನ್ನ ಬಗ್ಗೆ ಯಾವುದೇ ಭಾವನೆ ಇಲ್ಲ. ನಿನ್ನ ಕೆಲಸ ನೀನು ಮಾಡಿಕೊಂಡು ಹೋಗುವೆನೆಂದರೆ ಈ ಕಾಲೇಜಲ್ಲಿ ಇರಬಹುದು, ಇಲ್ಲದಿದ್ದರೆ ನಿನ್ನ ಇಷ್ಟ. ಇಲ್ಲೇ ಇದ್ದರೆ ಇವನನ್ನು ಹೇಗಾದರೂ ಒಪ್ಪಿಸಬಹುದು ಎಂದುಕೊಂಡಳು ನಿಧಾನವಾಗಿ. ಸರಿ, ನಿನ್ನ ಇಷ್ಟದ ಹಾಗೆಯೇ ಆಗಲಿ. ನಾನಿಲ್ಲೇ ಕೆಲಸ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾನ್ಯಾರೋ ನೀನ್ಯಾರೋ ನನ್ನ ಮಾತನಾಡಿಸಿಕೊಂಡು ಬರುವ ಅವಶ್ಯಕತೆ ಇಲ್ಲ. ಕೆಲಸದ ಬಗ್ಗೆ ಮಾತ್ರ ಗಮನ ಇರಲಿ. ನಿರಾಸೆಯಾದರೂ ಒಪ್ಪಿಕೊಂಡಳು. ಬೇರೆ ಮಾರ್ಗವಿಲ್ಲ. ಹೊರಟು ಹೋದಳು ಮೇಘನಾ. ಶರಶ್ಚಂದ್ರನ ನೋಟ ಆಕಸ್ಮಿಕವಾಗಿ ಲೇಡೀಸ್ ಹಾಸ್ಟೆಲ್ ಕಡೆ ಹರಿಯಿತು. ಒಂದು ಕೈಯಿಂದ ಗಾಳಿಗೆ ಹಾರಾಡುತ್ತಿದ್ದ ತನ್ನ ದಾವಣಿಯನ್ನು ಸಂಭಾಳಿಸುತ್ತಿದ್ದಾಳೆ ಅವಳು. ಹೌದು, ಅವಳೇ. ತನ್ನ ಮುಖಕ್ಕೆ ಮುತ್ತುತ್ತಿದ್ದ ಮುಂಗುರುಳನ್ನು ಕಿವಿಯ ಹಿಂದೆ ಸಿಕ್ಕಿಸುವ ವಿಫಲ ಪ್ರಯತ್ನ ಮಾಡುತ್ತಿದ್ದಾಳೆ ಪ್ರಾರ್ಥನಾ. ಏನನ್ನೋ ಗುನುಗುತ್ತಿರುವುದು ಅವಳ ತುಟಿಗಳ ಚಲನೆಯಿಂದ ತಿಳಿಯುತ್ತಿದೆ ಇವನಿಗೆ. ಮುಖ ತೊಳೆದಿದ್ದಳೇನೋ. ಬೆಳ್ಳಗಿನ ತುಂಬು ಕೆನ್ನೆಯ ಮೇಲೆಲ್ಲ ನೀರಿನ ಹನಿಗಳು ಮುತ್ತಿನ ಬಿಂದುವಿನಂತೆ ಕಾಣುತ್ತಿವೆ. ಥೇಟ್ ಮಂಜಿನಲ್ಲಿ ಮಿಂದ ಬಿಳಿ ಗುಲಾಬಿಯ ಹಾಗೆ ಕಾಣುತ್ತಿದ್ದಾಳೆ. ಇವನ ನೋಟ ತನ್ನಿಂದ ತಾನೇ ಮೃದುವಾಯಿತು. ಮನಸ್ಸಿಗೆ ಏನೋ ಸಮಾಧಾನ, ಮೈಮನದಲ್ಲಿ ಯಾವುದೋ ಅರಿಯದ ಭಾವ, ಎಲ್ಲ ಜಂಜಡಗಳಿಂದ ಮುಕ್ತಿ ಪಡೆದಂಥ ನಿರಾಳತೆ. ಯಾಕೆ? ಉತ್ತರವಿಲ್ಲ ಅವನ ಬಳಿ. ಅದೇ ಸಮಯಕ್ಕೆ ಪ್ರಾರ್ಥನಾ ಕೂಡ ಅತ್ತ ತಿರುಗಿದಳು. ತನ್ನ ಪ್ಯಾಂಟ್ನ ಎರಡೂ ಜೇಬಿನಲ್ಲಿ ಕೈ ಹಾಕಿ ನಿಂತು ತನ್ನ ಕಡೆಗೆ ಎವೆಕ್ಕದೇ ನೋಡುತ್ತಿದ್ದ ಶರಶ್ಚಂದ್ರ ಕಂಡ. ತಲೆ ಕೊಡುವಿ ಥಟ್ಟನೆ ತನ್ನ ನೋಟ ಬದಲಿಸಿದವನೇ ಸರಸರನೇ ಹೊರಟು ಬಿಟ್ಟ. ಇವರು ಆವಯ್ಯ ವಿಶ್ವಾಮಿತ್ರ ಪ್ರೊಫೆಸರ್ ಅಲ್ವಾ? ಇನ್ನೂ ಹೋಗಿಲ್ವಾ ಮನೆಗೆ? ಈಟೊತ್ತು ಇಲ್ಲೇ ಇದ್ರಾ ಕಾಲೇಜ್ನಾಗೆ? ಮನೇಲಿ ಯಾರು ಏನು ಹೇಳಕ್ಕಿಲ್ವೋ ಹೆಂಗೋ? ಬಿಡು, ದೊಡ್ಡ ಜನ, ಅದೇನು ಕಥೆನೋ ನಮ್ಗ್ಯಾಕೆ. ಬತ್ತೀವ್ನಿ ಕಣೆ ಮಮ್ಮಿ. ರೂಮಿನ ಒಳಗಡೆ ಬಂದ ಪ್ರಾರ್ಥನಾ. ಮಮ್ಮಿ, ಆ ವಯ್ಯ ಪ್ರೊಫೆಸರ್ ಇನ್ನೂ ಕಾಲೇಜ್ನಾಗೆ ಅವರೇ ಕಣೆ. ಮನೇಲಿ ಯಾರು ಏನೂ ಅನ್ನಕ್ಕಿಲ್ವಾ? ಅದೇನು ಕೆಲಸನೋ ಕಾಣೆ ಈ ದೊಡ್ಡ ಜನರದು. ಊಟ ತಿಂಡಿ ಮನೆ ಮಠ ಏನೂ ಇಲ್ವಲ್ಲೇ. ಬರೀ ದುಡಿಯೋದೇ ಆಯಿತು. ಏನು ಜನನೋ ಏನೋ. ಬಿಡು ಪಾರಿ, ಅದೇನು ಅನಿವಾರ್ಯತೆ ಇದೆಯೋ ಏನೋ. ಏ ಪಾರಿ, ಆ ವಯ್ಯ ಪ್ರೊಫೆಸರ್ ಇನ್ನೂ ಮದುವೆ ಆಗಿಲ್ವಂತೆ ಕಣೆ. ಇನ್ನೊಂದು ವಿಷಯ ಗೊತ್ತೈತಾ? ಆ ಜಗಳಗಂಟಿ ಶಾಂಭವಿ ಆ ವಯ್ಯನ ತಂಗಿಯಂತೆ, ಹೇಳಿದಳು ಮಮತಾ.